ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಹಾಸ್ಯ ಕಲಾವಿದರಿಗೆ ಯಾರನ್ನೋ ಅನುಕರಿಸಿ ಅವರ ರೀತಿಯಲ್ಲಿ ನಿಮ್ಮ ಮಾತುಗಳನ್ನು ವ್ಯಕ್ತಪಡಿಸ್ತಕ್ಕಂಥವ್ರಿಗೆ, ಅಂದರೆ ಮಿಮಿಕ್ರಿ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಜೊತೆಗೆ ಹಾಸ್ಯ ಕಲೆಯನ್ನೇ ಜೀವನದಲ್ಲಿ ಆಧಾರವಾಗಿಟ್ಟುಕೊಂಡಿರ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಮಾನ್ಯತೆ ದೊರಕುವಂಥದ್ದು. ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸಿರುವುದಿಲ್ಲ. ಮಾನಸಿಕವಾಗಿ ನೀವು ಚೆನ್ನಾಗಿರಬೇಕು. ಇದೆಲ್ಲ ಗ್ರಹಗತಿಯ ಬಲ, ಗ್ರಹದ ಫಲ. ಜಾತಕದಲ್ಲಿ ಅಥವಾ ಗೋಚಾರ ರೀತಿಯಲ್ಲಿ ಚಂದ್ರಗ್ರಹ ಚೆನ್ನಾಗಿಲ್ಲ, ಸುಸ್ಥಿತಿಯಲ್ಲಿಲ್ಲ ಅಂತಾದರೆ ಮಾನಸಿಕವಾದಂತಹ ತೊಳಲಾಟ ಇರುವಂಥದ್ದಾಗತ್ತೆ. ಚಂದ್ರಮಾ ಮನಸೋ ಜಾತಃ ಎಂಬತಕ್ಕಂಥದ್ದು ವೇದವಾಣಿ. ಅದರಂತೆ ಮನಃಕಾರಕನಾದಂತಹ ಚಂದ್ರನಿಂದ ಈ ರೀತಿಯ ವ್ಯತ್ಯಯಗಳು ಆಗ್ತಕ್ಕಂಥದ್ದು. ಚಂದ್ರ ಶುಭಸ್ಥಾನದಲ್ಲಿದ್ದಾಗ ಮನಸ್ಸು ನಿಮಗೆ ಗಟ್ಟಿಯಾಗಿ ಯಾವುದೇ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ಅವಕಾಶವನ್ನು, ಪ್ರಚೋದನೆಯನ್ನು, ಆ ರೀತಿಯ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣುತ್ತೆ. ಎಚ್ಚರಿಕೆಯಿಂದ ನೀವು ಅದನ್ನು ಗಮನಿಸಿ ಮುನ್ನಡೆದರೆ ನಿಮ್ಮ ಬೇರೆ ಯಾವುದೇ ಕೆಲಸಗಳಿಗೆ ಅದು ಅಡ್ಡಿಯಾಗದೇ ಇರತಕ್ಕಂಥದ್ದು. ನಿಮ್ಮ ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರಗಳು ಒಂದಷ್ಟು ವಿಕೋಪಕ್ಕೆ ಹೋಗುತ್ತೆ ಅಥವಾ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಅದರಿಂದ ಋಣಾತ್ಮಕವಾದಂತಹ ಪ್ರತಿಫಲವನ್ನು ನೀವು ಎದುರಿಸಬೇಕಾಗತ್ತೆ ಅನ್ನುವಂಥದ್ದಾಗತ್ತೆ. ಸಾಯಂಕಾಲದ ವೇಳೆಗೆ ಅನಿರೀಕ್ಷಿತವಾಗಿ ಹಣ ಸಿಕ್ಕತ್ತೆ. ನೀವು ಆ ರೀತಿಯ ಹಣ ಕೈ ಸೇರುತ್ತೆ, ಇವತ್ತೇ ಸಿಕ್ಕತ್ತೆ ಅಂತ ಹೇಳಿ ನೀವು ನಿರೀಕ್ಷೆ ಮಾಡಿಲ್ಲದೆ ಇರತಕ್ಕಂಥದ್ದಾಗಬಹುದು. ಪಂಚಮುಖಿ ಆಂಜನೇಯನನ್ನು ವಿಶೇಷವಾಗಿ ಸ್ಮರಣೆ, ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ದಿನ. ಮನೆಯಲ್ಲಿ ನೀವು ಕೂಡ ಸ್ವಂತ ಮನೆಯನ್ನು ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು ಅನ್ನುವಂತಹ ವಿಚಾರ ಚರ್ಚೆಗೆ ಬರುತ್ತೆ. ಅದಕ್ಕೊಂದಷ್ಟು ಸಿದ್ಧತೆಗಳನ್ನು ಮಾನಸಿಕವಾಗಿ, ವ್ಯಾವಹಾರಿಕವಾಗಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತೀರಿ. ಶುಭ ಸೂಚನೆಯನ್ನು ಈ ದಿವಸ ವ್ಯಕ್ತಪಡಿಸ್ತಕ್ಕಂತಹ ಒಂದು ವಾತಾವರಣ ಅಲ್ಲಿ ಇರುತ್ತೆ ಎನ್ನುವಂಥದ್ದು. ಸ್ವಂತ ಮನೆಯನ್ನು ಕಟ್ಕೊಳ್ತಕ್ಕಂತಹ ವಿಚಾರ ಚರ್ಚೆಗೆ ಬಂದು, ಆ ವಿಷಯ ಮುನ್ನೆಲೆಗೆ ಬಂದು, ಅದಕ್ಕೆ ಪೂರಕವಾದಂತಹ ಹಣಕಾಸಿನ ವ್ಯವಸ್ಥೆ, ಬೇರೆ ಎಲ್ಲ ದಾಖಲಾತಿಗಳ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಧ್ಯಾಹ್ನದ ವೇಳೆಗೆ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಶುಭ ಸೂಚನೆ ನಿಮಗೆ ಸಿಕ್ಕುವಂಥದ್ದು ಕೂಡ ಆಗುತ್ತೆ. ತುಂಬ ಸಂತೋಷವಾದಂತಹ ದಿವಸ. ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಧನಾತ್ಮಕವಾದಂತಹ ಬದಲಾವಣೆಯ ದಿವಸ ಇದು ಅಂತ ಹೇಳಿ ನೀವು ಅಂದುಕೊಳ್ಳತಕ್ಕಂತಹ ಸಮಯ ಬಂದಿದೆ ಎನ್ನುವಂಥದ್ದು. ಆಲಸ್ಯ ಅಂತಕ್ಕಂಥದ್ದು ಶರೀರದಲ್ಲಿ ಬಹಳ ಗಟ್ಟಿಯಾಗಿ ಕೂತ್ಬಿಟ್ರೆ, ಆ ಜಾಡ್ಯವನ್ನು ದೂರ ಮಾಡಿಕೊಳ್ಳದೆ ಹೋಗಿಬಿಟ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಅದು ಮನುಷ್ಯನಿಗೆ ದೊಡ್ಡದಾದಂತಹ ಶತ್ರು. ನಾನು ಪದೇ ಪದೇ ವಿಚಾರವನ್ನು ಹೇಳ್ತಾನೇ ಇರ್ತೀನಿ. ಆದರೆ ಆ ಶರೀರದಿಂದ ಆಲಸ್ಯ ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗಾದರೂ ದೂರ ಮಾಡಿಕೊಳ್ಳುವ ಪ್ರಯತ್ನ ಮಾಡದೇ ಇದ್ದರೆ ಅದು ಮತ್ತಷ್ಟು ಗಟ್ಟಿಯಾಗಿ ಎಲ್ಲ ಕೆಲಸಗಳಿಗೆ ಅಡ್ಡಿಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮಾನಸಿಕವಾಗಿ ಯಾವುದೇ ರೀತಿಯ ಬದಲಾವಣೆಗೆ ಹೋಗಬೇಡಿ. ಒಳ್ಳೆಯ ಚಿಂತನೆಯನ್ನು ನಡೆಸಿದ್ದೀರಿ. ಅದು ಕಾರ್ಯರೂಪಕ್ಕೆ ಬರುವವರೆಗೆ ತಾಳ್ಮೆಯಿಂದ ಕಾಯುವಂಥದ್ದು, ತಟಸ್ಥವಾಗಿರತಕ್ಕಂಥದ್ದು ಬಹಳ ಒಳ್ಳೆಯದಾಗತ್ತೆ. ಭೂದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಿನ್ನ ಅನುಗ್ರಹದಿಂದ ನಮ್ಮ ಕನಸು ಸಫಲವಾಯಿತು, ನಮ್ಮ ಕನಸು ನನಸಾಯಿತು ಅಂತಕ್ಕಂತಹ ಒಂದು ಕೃತಜ್ಞತಾ ಭಾವವನ್ನು ದೇವರಲ್ಲಿ ಸಮರ್ಪಣೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿದ್ರಾಹೀನತೆ, ನರಗಳ ನೋವು, ಮೈ ಕೈ ನೋವತಕ್ಕಂಥದ್ದು, ಶಾರೀರಿಕವಾಗಿ ಅಷ್ಟೊಂದು ಸುಖ ಇಲ್ಲದೇ ಇರತಕ್ಕಂಥದ್ದು ಈ ದಿವಸ ನಿಮ್ಮ ಅನುಭವಕ್ಕೆ ಬರಬಹುದು. ಆಲಸ್ಯ, ಸೋಮಾರಿತನ ಶಾರೀರಿಕವಾಗಿ, ಮಾನಸಿಕವಾಗಿ ನಿಮಗೆ ಕಾಡುವಂಥದ್ದಾಗತ್ತೆ. ನಿಮ್ಮ ಕೋಪದಿಂದ ಮನಸ್ತಾಪಗಳಾಗತ್ತೆ. ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಡ್ತೀರಿ. ಏನು ಆಗ್ತಾ ಇದೆ, ಯಾವ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ, ಹೇಗೆ ನಡ್ಕೊಳ್ತಿದ್ದೀರಿ, ಇದು ಯಾವುದೂ ಕೂಡ ನಿಮ್ಮ ಗಮನದಲ್ಲಿ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿಯಾಗತ್ತೆ. ನಿಮ್ಮ ಪೂರ್ವಜರು ಅಂದರೆ ಹಿಂದಿನವರು, ದೊಡ್ಡವರು ಮಾಡಿದಂತಹ ಕೃಷ್ಣನ ಪೂಜೆ, ಕೃಷ್ಣನ ಆರಾಧನೆ ನಿಮಗೆ ಒಳ್ಳೆಯ ಫಲವನ್ನು
ಕೊಡಬಹುದು. ಇದನ್ನು ಪೂರ್ವಾರ್ಜಿತ ಪುಣ್ಯಫಲ ಅಂತ ಹೇಳಿ ಕರಿತೀವಿ, ಪೂರ್ವ ಪುಣ್ಯಸ್ಥಾನ ಅಂತ ಹೇಳಿ ನಾವು ಜಾತಕದಲ್ಲಿ ಹೇಳ್ತಕ್ಕಂಥದ್ದು. ಆ ರೀತಿಯ ಫಲ ನಿಮಗೆ ಈ ದಿವಸ ದೊರಕುತ್ತೆ ಅನ್ನುವಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಅಸಹನೆಯಿಂದ ಜಗಳಕ್ಕೆ ಅವಕಾಶವಾಗುತ್ತೆ. ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಕೇಳಬೇಕು, ಏನು ಹೇಳ್ತಾರೆ ಪರಿಪೂರ್ಣವಾಗಿ ಕೇಳಿಸ್ಕೊಂಡು ನಂತರದಲ್ಲಿ ಪ್ರತಿಕ್ರಿಯಿಸಬೇಕು ಅನ್ನುವಷ್ಟು ತಾಳ್ಮೆ ಇಲ್ಲದಲೇ ತೊಂದರೆಯನ್ನು ಮಾಡಿಕೊಳ್ತೀರಿ. ಆ ರೀತಿ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹದ್ದು ಒಳ್ಳೆಯದಲ್ಲ. ಸಮಾಧಾನದಿಂದ ನಿಧಾನದಿಂದ ಬಹಳ ಆಳವಾಗಿ ವಿಚಾರವನ್ನು ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಬೇಕು. ಯಾಕೆ ಅಂತಂದರೆ ಇದೆಲ್ಲ ಜೀವನದ ಪ್ರಶ್ನೆ, ಯಾವುದೋ ಒಂದು ಕ್ಷಣಕ್ಕೆ ಆಗಿ ಹೋಗುವಂಥದ್ದಲ್ಲ. ಅದನ್ನು ಗಮನಿಸ್ಕೊಳ್ಳದೇ ಇದ್ದರೆ ಪರಸ್ಪರವಾಗಿ ತೊಂದರೆಗೆ ಅವಕಾಶಗಳಾಗತ್ತೆ. ಈಶ್ವರನ ವಾಹನ ನಂದಿಯನ್ನು ಪ್ರಾರ್ಥನೆ ಮಾಡಿ, ವೃಷಭವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಗ್ತಕ್ಕಂಥದ್ದು. ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಒಪ್ಪಿಕೊಳ್ಳೋದಕ್ಕೆ ಮನಸ್ಸಿಲ್ಲದೆ ಇರತಕ್ಕಂಥದ್ದು, ಅದಕ್ಕೆ ವಿರೋಧವಾದ್ದನ್ನೇ ಹೇಳಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಮುಂಚಿತವಾಗಿಯೇ ಅದಕ್ಕೆ ಬೇಕಾದಂತಹ ಪ್ಲಾನನ್ನು ಮಾಡಿಕೊಂಡು ಹಾಗಿರುತ್ತೆ ಮಾತುಗಳು. ಇದೆಲ್ಲವೂ ಕೂಡ ಪರಸ್ಪರವಾಗಿ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶಗಳಾಗತ್ತೆ. ಮನೆಯ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಲಸ್ಯವನ್ನು ಮಾಡಬೇಡಿ. ಕೆಲಸವನ್ನು ಮುಂದಕ್ಕೆ ಹಾಕ್ತಕ್ಕಂತಹ ಚಿಂತನೆಗಳು ಬರಬಾರದು. ನೀವೇ ಮಾಡಬೇಕಾದಂತಹ ಕಾರ್ಯಗಳನ್ನು ಈ ಕ್ಷಣದಲ್ಲೇ ಇವತ್ತೇ ನಾನು ಮುಗಿಸ್ತೇನೆ ಅಂತಕ್ಕಂತಹ ಸತ್ಸಂಕಲ್ಪ ದೃಢವಾಗಿದ್ದರೆ ಆ ಕೆಲಸದಲ್ಲಿ 100ಕ್ಕೆ 50 ಭಾಗದಷ್ಟು ಕೆಲಸ ಆಯಿತು ಅನ್ನುವಂತಹ ಅನುಭವ ನಿಮಗೆ ಬರಬೇಕಾದಂಥದ್ದು. ತಾಳ್ಮೆಯಿಂದ ಇರಿ. ಕೋಪ ಅನಾಹುತಕ್ಕೆ ಕಾರಣವಾಗುತ್ತೆ. ಯಾವಾಗ ನಾವು ಅಂದ್ಕೊಂಡಂತಹ ಕೆಲಸಗಳಾಗೋದಿಲ್ಲ, ಕೆಲಸಗಳಿಗೆ ಏನೇನೋ ಅಡ್ಡಿಗಳು ಬರ್ತಾ ಇರುತ್ತೆ. ಆಗ ತಾಳ್ಮೆಯ ಕಟ್ಟೆ ಒಡೆದು ಕೋಪಕ್ಕೆ ತಿರುಗತಕ್ಕಂಥದ್ದು. ಆ ಕೋಪದಿಂದ ಮತ್ತಷ್ಟು ಅನರ್ಥಗಳಾಗುತ್ತೆ. ಕೆಲಸಗಳಾಗದೇ ಇಲ್ಲದೆ ಇರುವಂತಹದ್ದು, ಇನ್ನೆಲ್ಲೋ ಜಗಳ, ಮಾತು, ಹಾಗೆ ಆಡಿದಂತಹ ಮಾತಿನಿಂದ ಕೆಟ್ಟ ಹೆಸರು ಶಾಶ್ವತವಾಗಿ ಉಳಿತಕ್ಕಂತಹದ್ದು. ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗೆ ಅವಕಾಶಗಳಿದೆ. ನಿಮ್ಮ ಉದ್ಯೋಗ ಬದಲಾಗಿ ಮುಂದಿನ ದಿನಮಾನದಲ್ಲಿ ಬಡ್ತಿಯೂ ಕೂಡ ದೊರೆಯುವಂತಹ ಸೂಚನೆ. ನಿಮ್ಮ ಸಂಬಳವೋ ಸಂಭಾವನೆಯೋ ಅಥವಾ ನಿಮಗೆ ಬರಬೇಕಾದಂತಹ ಸವಲತ್ತುಗಳು ಮತ್ತಷ್ಟು ಹೆಚ್ಚಾಗ್ತಕ್ಕಂತಹ ಸೂಚನೆ ಇದೆ. ನಿಮ್ಮ ಪಿತೃದೇವತೆಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಕುಟುಂಬದಲ್ಲಿ ನಡಿಬೇಕಾದಂತಹ ಪಿತೃಕಾರ್ಯವನ್ನು ಸರಿಯಾಗಿ ನಡೆಸಿ ಅಂತಕ್ಕಂತಹದ್ದು ಸಲಹೆ. ಶುಭವಾಗಲಿ.